ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ ಯು ಕೆ ಫುಡ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿನ ಬಳಸಿ ಚುರುಮುರಿನ ಮಾಡ್ತಾಯಿದ್ದೀನಿ. ಇದು ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಮಾವಿನಕಾಯಿ ಚುರುಮುರಿ, ಇಲ್ಲಿ ಚುರುಮುರಿ ತೊಗೊಂಡಿದ್ದೀನಿ. ಕಡಲೆ ಬೀಜನ ಫ್ರೈಡ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಖಾರದ ಪುಡಿ, ಉಪ್ಪು ಮತ್ತು ಕ್ಯಾರೆಟ್ ತುರಿ ಇಷ್ಟನ್ನು ಹಾಕಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಅರಿಶಿನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಆಮೇಲೆ ಕ್ಯಾರೆಟ್ ತುರಿ, ಉಪ್ಪು. ಬೇಗನೆ ಆಗುತ್ತೆ, ಆಮೇಲೆ ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ಮಾವಿನಕಾಯಿನ ಹೀಗೆ ತುರಿದ್ಬಿಟ್ಟು ತೊಗೋತಾ ಇದ್ದೀನಿ. ನೀವು ಬೇಡ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಇಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಆಮೇಲೆ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಶೇಂಗಾ ಹುರಿದಿರೋ ಶೇಂಗಾನ ಫ್ರೈ ಮಾಡಿ, ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿರೋ ಶೇಂಗಾನ ಹುರ್ಕೋತಾ ಇದ್ದೀನಿ. ಇವಾಗ ಮಂಡಕ್ಕಿನ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕೈಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿ ಸಂಜೆ ಹೊತ್ತು ನಮ್ಮ ಅಜ್ಜಿ, ಅಮ್ಮ, ನಮ್ಮ ಅತ್ತೆಯವರು ಈ ಥರ ಪೇಪರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾಯಿದ್ರು ನಮಗೆ. ಚುರುಮುರಿ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರ್ತಿತ್ತು. ನೀವು ಇದೇ ಥರ ಮಾಡ್ಕೊಂಡು ತಿಂದಿದ್ದೀರಾ? ಯಾರ್ಯಾರು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಪೇಪರ್ ತೊಗೊಂಡು, ಆವಾಗ ನ್ಯೂಸ್ ಪೇಪರಿಂದ ಮಾಡ್ತಿದ್ದು. ಈ ಥರ ಫೋಲ್ಡ್ ಮಾಡಿ ಇದರಲ್ಲಿ ಮಂಡಕ್ಕಿ ತುಂಬಿ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ಇದೆಲ್ಲ ಓಲ್ಡ್ ಮೆಮೊರಿ. ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ಹೇಗಿತ್ತು ಚುರುಮುರಿ ಅಂತ ಹೇಳಿ. ಮಾವಿನಕಾಯಿ ಚುರುಮುರಿ. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.